ಅಲ್ಲಿ ಅದ್ರ ನೋಡ್ರಿ ಕಾಟ ಅಂದ್ರೆ ತಾಳಕ್ಕಾವಲ್ಲ ರೈತರು ಅಂತ ಪರಿ ಬರ್ತೇವೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಏನಿರ್ತದ ವಿಡಿಯೋ ಅಂತಂದು ನಾ ಹೇಳಲ್ಲ, ವಿಡಿಯೋ ಲಾಸ್ಟಾಗಿ ನೋಡ್ರಿ. ಡೈಲಿ ಲೈಫ್, ಡೈಲಿ ವ್ಲಾಗ್ ಎಲ್ಲ ನಿಮ್ಗೆ ಗೊತ್ತಿರ್ತದೆ. ಲೆಟ್ಸ್ ಸ್ಟಾರ್ಟ್ ವಿತ್ ರೂಮ್. ಏನಪ್ಪ ಅಂತಂದ್ರೆ ಇವಾಗ ರೂಮ್ನಾಗಿದ್ದೀನಿ ಫುಲ್ಲು. ಇವತ್ತು ಫ್ರೀ, ಹಂಗಾಗಿ ಶೇಂಗಾ ಕುದಿಸ್ಬೇಕಂತ ಮಾಡಿ ಕುದಿಸಿದ ಶೇಂಗಾ ತಿನ್ನಲಾರ್ದು ಭಾಳ ದಿನ ಆಯಿತು. ಅವತ್ತು ಫುಲ್ಲು 2 days ಬ್ಯಾಕು ಎಷ್ಟೋ ರಾತ್ರಿ 1 ಗಂಟೆ ಹಂಗಾಗಿತ್ತು. ಆವಾಗ ಸ್ವಲ್ಪ ಕುದಿಸಿದ್ವಿ, ಅವೇನು ತಿಂದಂಗೆ ಅಲ್ಲ. ಫುಲ್ಲು ರೂಮ್ ಜನ ಗೊತ್ತಲ್ಲ, ಬಡ್ದಾಡಿ ತಿಂತಾರೆ, ನಮಗೇನು ಉಳಿಯಲ್ಲ. ಹಂಗಾಗಿ ಇವಾಗ ನಾ ಬಂದೀನಿ. ಸಿದ್ದು ಬರ್ತಾನಂತ, ವಸಂತ್ ಬಿ ಬರ್ತಾನಂತ. ಅವ್ರು ಬರೋಷ್ಟಿಗೆ ಕುದಿಸಿಡ್ಬೇಕಂತ ಮಾಡಿ ಲೆಟ್ಸ್ ಗೋ. ಶೇಂಗಾ ಕುದಿಸೋಕೆ ಫಿಲ್ಟರ್ ನೀರು ಯೂಸ್ ಮಾಡಕ್ಕೆ ಕುಂತೀವಿ ನೋಡ್ರಿ. ಫಿಲ್ಟರ್ ವಿತ್ ಮಿನರಲ್ ವಾಟರ್ಸ್. ಗಾಯ್ಸ್ ನೋಡ್ರಿ, ಇದು ಶೇಂಗಾ ತೊಳೆ ಕಾರ್ಯಕ್ರಮ ನಡೆದ ನೋಡ್ರಿ. ಶೇಂಗಾ ಫುಲ್ಲು ನೈಸ್ ತೊಳೆದಾನೆ ನೋಡ್ರಿ. ಎಷ್ಟು ಬೆಳಗ್ಗೆ ಬಡಿತಾನೆ ನೋಡಿ ಗಾಯ್ಸ್. ಆಯಿತು, ಇನ್ನೂ ಒಂದು ಟೈಮ್ ತೊಳೆದು ಇವಾಗ ಕುದಿಸ್ಬೇಕು. ನೀರು ಅಲ್ಲಿ ರೆಡಿ ಆಗ್ಯಾವ. ಎಷ್ಟು ನೀರಿಗೆ ಅಲ್ಲ, ಎಷ್ಟು ಶೇಂಗಕ್ಕೆ ಎಷ್ಟು ನೀರು ಹಾಕ್ಬೇಕಂತ ಗೊತ್ತಿಲ್ಲ. ಅಂದ್ರೂ ಭೀ ಕುದಿಸ್ನಂತ ಅದ, ಫುಲ್ ಕಾನ್ಫಿಡೆನ್ಸ್ ಅದ. ಲೆಟ್ಸ್ ಗೋ. ಗಾಳಿಯೇ ನನ್ನ ಗಾಯತ್ರಿ ಬೆಂಕಿ ಹೆಚ್ಚು ಬಂತು. ಸ್ಟಾರ್ಟ್ ಆಯ್ತು ನೋಡಿ ಗಾಯ್ತು. ಕುದಿಸೋಕಿಟ್ಟಿನಿ. ಯಾವಾಗ ಕುದಿತೇವೆ ಅಂತ ಗೊತ್ತಿಲ್ಲ. ಟೈಮ್ ಇರುತ್ತೆ, ಒಂದು 20 minutes ಅಷ್ಟೇ ಕುದಿತೇವಲ್ಲ ಮಾಡ್ತೀನಿ. ನನಗೆ ಅನ್ಸಕ್ಕಂತದ ಏನೋ ದ್ಯಾಸ ಹೋಗ್ಯದ ಅಂತಂದು ಕೇಸಿ ಆಮೇಲೆ ಜ್ಞಾಪಕ ಬಂತು. ಉಪ್ಪಾಕ ದ್ಯಾಸ ನೋಡ್ರಿ, ಉಪ್ಪಾಕ ಬರೀ. ಎಷ್ಟು ನಮ್ಮನ ಕುದಿಯೋಕೆ ಕುಂತದ ನೋಡ್ರಿ. ಫುಲ್ಲು ಹೊಗೆಲ್ಲ ಬರಕ್ಕೆ ಕುಂತದ. ಗೈಸ್ ಫೈನಲಿ ಶೇಂಗಾ ಕುದ್ದು ನೋಡ್ರಿ. ಇವಾಗ ಏನಾಗ್ಯದ ಅಂತಂದ್ರೆ, ವಸಂತ್ ಮತ್ತು ಸಿದ್ದು ಬರ್ತಂತ ಹೇಳಿದ್ರಲ್ಲ, ಮತ್ತು ನಾನು ಫ್ರೀ ಇದೆ, ಟೋಟಲಿ ಫ್ರೀ ಇದೆ ಇವತ್ತು. ವಸಂತ್ಗೆ ಏನಾಗ್ಯದ, ವಸಂತ್ಗೂ ಮತ್ತು ವಸಂತ ಶಿವ ಹೊಲ್ಕೋಗ್ಯಾರ. ವಸಂತ್ ಆಬ್ಸೆಂಟು. ಸಿದ್ದುಗೆ ಏನಾಗ್ಯದಪ್ಪ ಅಂತಂದ್ರೆ POP ಮಾಡೋರು ಬರ್ತಾರಂತ ಅವ್ರ ಮನೆಗೆ, ಅವ ಯಾದಗಿರಿ ಹೋಗ್ಯಾನ ಆಬ್ಸೆಂಟ್. ನಾನು ಬಿಡಪ್ಪ ಆರಾಮ್ ಫ್ರೀ ಅಂತ ಅನ್ಕೋಬೇಕು ಅನ್ನಟ್ಟಿಗೆ ನಮ್ಮ ಕಾಕ ಫೋನ್ ಹಚ್ಚಾನ, ಹೊಲಕ್ಕೆ ಬಾಪ ಸ್ವಲ್ಪ ಕೆಲಸ ಅದ ಅಂತ ಫೋನ್ ಹಚ್ಚಾನ. 3 ಆಬ್ಸೆಂಟು, ನಾನೊಬ್ಬನೇ ಇದ್ದೆ ಪ್ರೆಸೆಂಟ್, ಮತ್ತು ಆಬ್ಸೆಂಟ್ ಅದೇ. ಮತ್ತು ಇವಾಗ ಸ್ವಲ್ಪ ಶೇಂಗಾ ತಿಂದು ಹೋಗ್ಬೇಕು ಹೊಲಕ್ಕೆ. ಗಾಯ್ಸ್ ಶೇಂಗಾ ತಿನ್ನೋದಾಯ್ತು, ಎಲ್ಲ ಟೈತ್ ನೋಡ್ರಿ. ಪೂರಾ ಭಾರಿ ಕೂತಾವ ಶೇಂಗಾ, ಫುಲ್ ಸಾರ್ಥಕ ಆಯಿತು. ಫಸ್ಟ್ ಟೈಮ್ ಅಂತಂದ್ರೆ ಎಷ್ಟು ನಮ್ಮನ್ನು ಖುಷಿನ ಅಂತಂದ್ರೆ ನಂದು ನಾನೇ ವೆರಿ ಗುಡ್ ಹೇಳ್ಕೊಂತೀನಿ. ನಮ್ಮ ಕಾಕ ಮತ್ತೆ ಫೋನ್ ಹಚ್ಚಿದ್ದ, ಆಯ್ತು ಹೋಗ್ಬೇಕು, ಲೇಟ್ ಮಾಡಬಾರ್ದು. ಗಾಯ್ಸ್ ಇವಾಗ ರೂಮ್ ಲಾಶಿಂದ ಹೊಂಟೀನಿ, ಸೀದಾ ಹೊಲ್ಗೆ ಹೋಗ್ಬೇಕು ಇವಾಗ. 15 minutes later. ಗಾಯ್ಸ್ ಜಸ್ಟ್ ಹೊಲ್ಗೆ ಬಂದೆ ನೋಡ್ರಿ. ಬಂದಿನಿ. ಇವಾಗ ನಮ್ಮ ತಮ್ಮನ ಹುಡುಕಾಡ್ಬೇಕು. ಅವಾಗ ಗೈಡ್ ಮಾಡ್ತಾನೆ, ನಾವು ಹೇಳಿದಾಗ ನಾ ಮಾಡ್ಬೇಕು. ನನಗೆ ನಮ್ಮ ತಮ್ಮ ಕಲಿಸ್ತಾನ, ಅವ ಸಣ್ಣವನ, ಅವ್ನು ನೋಡಿ ಕಲ್ಕೋಬೇಕು ನಾನು. ಗಾಯ್ಸ್ ನೋಡ್ರಿ, ನೀರು ಬಿಡೋಕೆ ಕುಂತೀವಿ. ಇಲ್ಲಿ ಯಾಕೆ ನೀರು ಹಿಂಗೆ ಹೋಗಿ ಇದೆಲ್ಲ ಬಿಡದ್ದ, ಇದೆಲ್ಲ ಅರ್ಧದ. ಆ ಕಡೆ ಸ್ವಲ್ಪ ಕಲ್ಲಿ ಅರ್ಧ, ಕಡಿ ಅರ್ಧಲ್ಲ, ಮತ್ತು ಆವಲ್ಲ ಅರ್ಧಲ್ಲ. ನಮ್ಮ ಮಾಮ ಹೆಲ್ಪ್ ಮಾಡಕ್ಕಂತಾನೆ ನೋಡಿ. ಎಷ್ಟು ನಮ್ಮನ್ನು ಬರೋಕ್ಕಂತ ನೀರು. ಗಾಯ್ಸ್ ಕೌಲಿ ಎಲ್ಲ ಮಾಡಿದ್ವಿ, ಹೊಂಟವು ನೀರು. ಈ ಕಡೆ ಎಲ್ಲ ಅರ್ಧಲ್ಲ, ನೋಡ್ಕೊಂಬರಕ್ಕೆ ಬನ್ನಿ ನೋಡ್ರಿ. ಎಲ್ಲ ಕಡೆ ಅರ್ಧ, ಇನ್ನಕ್ಕೆ ಆ ಕಡೆ ಯಾರ್ಯದ ಅಷ್ಟೇ ಉಳದ. ಆ ಕಡೆ ಇಷ್ಟ ಇರ್ತಂದ್ರೆ ಮುಗೀತು. ನೆಕ್ಸ್ಟ್ ಹೊಲಕ್ಕೆ ತಾಯಿ ಹೋಗ್ತಾವೆ ನೀರು. ನಮ್ಮ ತಮ್ಮ ಮತ್ತು ನಮ್ಮ ಮಾಮ ಹೆಲ್ಪ್ ಮಾಡಕ್ಕೆ ಕುಂತಾರೆ. ಅವ್ರು ಗೈಡೆನ್ಸ್ ಮೇಲೆ ಮಾಡಕ್ಕಂತೀನಿ. ಮಾಮ ಗಾಯ್ಸ್ ನಮ್ಮ ತಮ್ಮ ನೋಡ್ರಿ, ಎಕ್ಸ್ಪರ್ಟ್ ಅನವ ನೀರು ಪಾರ್ ಬಿಡೋದ್ರಾಗ. ಸ್ವಲ್ಪ ಅಂಟ್ರನ. ಆ ಹೊಲ ಎಲ್ಲ ನೀರು ಹರಿಸಿದ್ವಿ, ಇವಾಗ ಈ ಹೊಲ ಹರಿಸ್ಬೇಕು. ಇಲ್ಲಿ ಬರಕಂತ ನೋಡ್ರಿ ನೀರು. ಹಿಂಗೆ ಬಂದು ಕೇಸ್ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಪು ನೀರು ಹರಿಸ್ಬೇಕಾಗ್ಯದ. ಒಂದು ಪಾಠ ಕಲಿತೆ ಇವತ್ತು. ಡೈಲಿ ಬಂದ್ರೆ ಪೂರಾ
ದೊಡ್ಡ ಮಟ್ಟದ ರೈತ ಆಯ್ತಂತ ಅದ, ಬಟ್ ಬರ್ಬೇಕು ಡೈಲಿ. ಗಾಯ್ಸ್ ಇವೆಲ್ಲ ಅರ್ಧ ಅರಿತು, ಇನ್ನೊಂದು ಗದ್ದಿಗೆ ಹೊಂಟಿವಿ ನಾನು ನಮ್ಮ ತಮ್ಮ. ಅಲ್ಲಿ ಸ್ವಲ್ಪ ಬದಿ ಕಡ್ದು ಕೇಸಿ ಬರ್ಬೇಕು. ಕರೆಕ್ಟ್ ಆಮೇಲೆ ರೀ ನೋಡಿ ನೀರಾಗಿ ನಡಕಂತ ಹೋಗ್ಬೇಕು. ಗಾಯ್ಸ್ ನೋಡ್ರಿ ಬೋರ ನೀರು ಎಷ್ಟು ನಮ್ಗೆ. ಇದಾದಲ್ಲ ಈ ಕಡೆ ಹೊಲ್ದಾಗಿತ್ತು, ಆಮೇಲೆ ಈ ಕಡೆ ಹೊಲ್ದಾಗ ತಿರ್ಸಿ ನೋಡ್ರಿ ಈ ಹೊಲಕ್ಕೆ ಹೊಲ ಅಂತ ಕೇಸಿ ಹಿಂಗೆ ಅವು ನೋಡ್ರಿ ನಮ್ಮ ಗದ್ಯಾಗ ಪೂರ ನೋಡ್ರಿ. ಇವ್ರ ಕಾಟ ಅಂದ್ರೆ ತಾಳಕ್ಕಾವಲ್ಲ ರೈತರು ಅಂತ ಪರಿ ಬರ್ತೇವೆ ನೋಡ್ರಿ. ಎಷ್ಟು ಇಲ್ಲಿ ನೀರು ನೋಡ್ರಿ ಎಷ್ಟು ನೈಸ್ ಹೊಂಟವ ಈಗ ಈ ಹೊಲ್ದಾಗ್ಲಾಸಿಂದ ಎಷ್ಟು ನೈಸ್ ಹೊಂಟವ ನೋಡ್ರಿ. ಈಗ ಏನು ನೋಡ್ರಿ ಶೇಂಗಾ ತಿಂದಕ ಅಂತ ಹೊಲ್ದಾಗ ನೀರು ಅದಲ್ಲಿ ನೀರು ಕಟ್ ಮಾಡಿಕಂತ ಫುಲ್ಲು ಎಂಜಾಯ್ ಇವತ್ತು ಹೊಲ್ದಾಗೆ. ಹೋಲ್ ಡೇ ಹೊಲ್ದಾಗೆ, ನೀರಾಗೆ ಕಾಲು, ನೀರಾಗೆ ಕೈ, ನೀರಾಗೆ ಮೈ, ಟೋಟಲಿ ನೀರಾಗೆ. ಗದ್ದೆ ಹೊಲ ನೀರು ಬಿಡೋದಂತಂದ್ರೆ ಫುಲ್ಲು ಕಾಲು ಕೈ ಎಲ್ಲ ಫುಲ್ ನೀರಾಗೆ ಹಂಗಿರುತ್ತೆ ನೋಡ್ರಿ. ಸ್ವಲ್ಪ ಗೊಜ್ಜಲ್ದಾಗ ಕಿಲೋಡ್ರಿ ಹಿಂಗೆ. ಗಾಯ್ಸ್ ಇವಾಗ ನಾನು ನೀರು ಬಿಟ್ಟಿವಿ ಹೊಲಕ್ಕೆ, ಇನ್ನೂ ಸ್ವಲ್ಪ ಆದ. ಬಿಫೋರ್ ಅದಕ್ಕಿಂತ ಮುಂಚೆ ಹೋಗಿಸಿ ಎತ್ತಿಗೆ ಮೇವು ಹಾಕಿ ನೀರು ಕುಡಿಸಿ ಬರಬೇಕು, ಅದಕ್ಕೆ ಹೊಂಟಿವಿ. ಗಾಯ್ಸ್ ಇದೆ ನೋಡ್ರಿ ನಮ್ಮ ಎತ್ತು, ಇದೊಂದು ಮತ್ತೆ ಅಲ್ಲಿ ಒಂದು. ನೋಡ್ರಿ ನೀರು ಕುಡಿಯೋಕಂತವ ಎತ್ತು. ಇವು ಸ್ವಲ್ಪ ದೊಡ್ಡ ಎತ್ತವಾಗ ಒಂದು ಎತ್ತು ಇರ್ತದ, ಇದು ಇರಲ್ಲ, ಅದಕ್ಕೆ ಸಪ್ರೇಟ್ ಬಂದು ನೀರು ಕುಡ್ಸಕ್ಕೆ ಕುಂತೀವಿ. ಅದು ಹೊಲ ಕೆಲವೊಂದು ಗಡ್ಡಿ ತೆಗದ ಸಮತಟ್ಟಾಗಿಲ್ಲ, ಸೊ ಹಂಗಾಗಿ ಸ್ವಲ್ಪ ನೀರು ಹರಿಯೋದು ಪರ್ಫೆಕ್ಟ್ ಎಲ್ಲರೂ ತೊಯ್ಯಕ್ಕೆ ಕುಂತಿಲ್ಲ. ಅದಕ್ಕೆ ನಮ್ಮ ಮೈಲಾರಿ ಒಂದು ಐಡಿಯಾ ಮಾಡ್ಯಾನ, 3 ಪೈಪ್ ತೊಗೊಂಡು ಕೇಸಿ ಏನಪ್ಪ ಕಲೆಕ್ಷನ್ ಮಾಡ್ತೀವಿ. ಆ ಕಡೆಯಿಂದ ಈ ಕಡೆ ಸೀದಾ ಎಲ್ಲೆಲ್ಲಿ ಗಡ್ಡೆ ಇರ್ತದೆ ಅಲ್ಲೆಲ್ಲ ತೊಯ್ಯಂಗೆ ಮಾಡ್ತೀವಿ. ಅದಕ್ಕೆ ಪೈಪ್ ತರಕೊಂತೀವಿ. ಇವಾಗ ಇಲ್ಲೇಸಿಂದ ಸೀದಾ ಅಲ್ಲಿ ಆ ಗಡ್ಡೆ ಅದಲ್ಲಿ ಅಲ್ಲಿ ಬಿಡ್ತೀವಿ ನೀರು. ಇವಾಗ ಫುಲ್ಲು ಚಂತನದ ಹರಿಯಾಗಲ್ದು ಇದು ಕಣ ಪರ್ಫೆಕ್ಟ್ ನೀರು ಹೊಂಟವ. ಗಾಯ್ಸ್ ನೋಡ್ರಿ ನಮ್ಮ ಮೈಲಾರಿ ಅಲ್ಲಿ ಗಡ್ಡೆ ಅದಲ್ಲ, ಅಲ್ಲಿ ಹರಿಯಾಗ ಕುಂತಿದ್ದಿಲ್ಲ, ಹಂಗೆ ನೋಡಿ ಇಲ್ಲಿ ಗಡ್ಡೆ ಎಲ್ಲ ಮಾಡಿ ಈ ಪೈಪ್ನೆಲ್ಲ ಹಚ್ಚಿ ಹಿಂಗೆ ಹೋಗಿ ಆ ಗಡ್ಡಿಗೆ ಹರಿಯಂಗೆ ಮಾಡೀವಿ. ಇದ್ರಾಗ ಎಷ್ಟು ನೀರು ಬರಕ್ಕೆ ಕುಂತವ, ಒಂದು ಹನಿ ಬರೋವಲ್ವು. ಇಲ್ಲಿ ಗಡ್ಡೆ ಅದಿಲ್ಲಿ ಒಟ್ಟು ಇಲ್ಲಿ ನೀರೇ ಹರಿಯವಲ್ವು ಕಣ. ಈ ಥರ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಮೈಲಾರಿ ಫುಲ್ ಸಕ್ಸಸ್ಫುಲ್ ಆಯ್ತು. ಅವ್ನ ಬ್ರೈನ್ ಭಾಳ ಚುರುಕದ ನಮ್ಮ ಮೈಲಾರಿ, ನಮ್ಮ ತಮ್ಮಂದು. ಇವಾಗ ಈ ಕಡೆ ಹರಿಸ್ತೀವಿ. ಇವಾಗ ಗಾಯ್ಸ್ ಎಲ್ಲ ನೀರು ಬಿಡೋದಾಯ್ತು, ಎಲ್ಲ ಅಷ್ಟೈತಿ, A to Z ಆಯ್ತು. ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಹೊಂಟೀನಿ, ಗಾಡಿ ತೊಗೊಂಡು ಗಿಮ್ಮನಂಗೆ ಮನೆಗೆ ಹೋಗ್ಬೇಕು. ಸ್ವಲ್ಪ ಫ್ರೆಶ್ ಆಗ್ಬೇಕು. ಒಟ್ಟು ಮೈನೇ ತೊಳ್ಕೊಂಡಿಲ್ಲ ಇವತ್ತು, ಮನೆಗೆ ಹೋಗಿ ಮೈ ತೊಳ್ಕೊಬೇಕು. ಗಾಯ್ಸ್ ಸೀದಾ ವಲ್ಲಾಶಿನ್ ಬಂದು ಫ್ರೆಶ್ ಅಪ್ ಆಗಿ ಇವಾಗ ರೀಲ್ಸ್ ಮಾಡಕ್ ಕುಂತೀವಿ. ಸೊ ಈ ವ್ಲಾಗ್ ಇಲ್ಲಿಗೆ ಮುಗ್ತಾ. ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಬಾಯ್. ಬಾಯ್ ಅನ್ ಬರಲ್ಲ ನಮ್ಗೂ ಸಾರಿ.